ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದ್ದೇನೆ. ಈ ಪರಿಶೀಲನಾ ಸಭೆಯಲ್ಲಿ ಈ ಭಾಗದ ಐ ಜಿ ಅವರು, ಕೇಂದ್ರ ವಲಯದ ಐ ಜಿ ಅವರಾದಂಥ ಲಾಬುರಾಮ್ ಅವರು ಕೂಡ ಇದ್ದಾರೆ. ಸ್ವಾಭಾವಿಕವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ. ಈ ಜಿಲ್ಲೆಯಲ್ಲಿ ಭಾಳ ಪ್ರಾಮುಖ್ಯವಾಗಿ ಏನು ಹೈವೇಗಳಿದ್ದಾವೆ, ಎರಡು ಪ್ರಾಮುಖ್ಯವಾದ ಹೈವೇಗಳು, ನ್ಯಾಷನಲ್ ಹೈವೇಗಳಿದ್ದಾವೆ. ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ಗಮನಿಸಿದ್ದೇನೆ. ಈಗಾಗಲೇ ಎಸ್ ಪಿ ಅವರು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಸುಮಾರು 19 ಕಡೆ ಇಂಥ ಸ್ಥಳಗಳಿದ್ದಾವೆ, ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ. ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೈವೇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆತಂಕ ಏನು ಅಂತ ಹೇಳಿದರೆ, ಬರೀ 2.5 ವರ್ಷದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. 1400 ಜನಕ್ಕೂ ಹೆಚ್ಚು ಇಂಜುರೀಸ್ ಆಗಿದ್ದಾವೆ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಅದನ್ನು ನಾನು ಗಮನಿಸಿದ್ದೇನೆ, ಅದಕ್ಕೆ ಸೂಚನೆಯನ್ನು ಕೂಡ ಎಸ್ ಪಿ ಅವರಿಗೆ ತಿಳಿಸಿದ್ದೇನೆ. ಎರಡನೇದು, ನಮ್ಮಲ್ಲಿ ಈ ಪಾಕ್ಸೋ ಕೇಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಸಸ್ಗಳು ಕೂಡ ರೀತಿಯಲ್ಲಿದ್ದಾವೆ. ಹಾಗಾಗಿ ಅವುಗಳನ್ನು ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಕೂಡ ಹೇಳಿದ್ದೇನೆ. ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಇದೆ. ಆ ಕನ್ವಿಕ್ಷನ್ ರೇಟು ಅನೇಕ ಕಾರಣಗಳಿಂದ ಆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಆದರೆ ಹಾಗಾಗುತ್ತೆ ಅಂಥೇಳಿ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು, ಆಗ ಮಾತ್ರ ಹೆಚ್ಚು ನಮಗೆ ಕಾನೂನಿದೆ ಅಂಥೇಳಿ ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲ ಕನ್ವಿಕ್ಷನ್ ಆಗದೆ ಹೋದರೆ ಅವರು ಏನೂ ನಾವು ಮಾಡಲಿಲ್ಲ, ತಪ್ಪೇ ಮಾಡಲಿಲ್ಲ ಅಂಥೇಳಿ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಶಿಕ್ಷೆ ಆಗಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ತಗೋಬೇಕು. ಯಾರು ವಿಟ್ನೆಸಸ್ ಇದ್ದಾರೆ ಅಥವಾ ಕೋರ್ಟಿಗೆ ನಮ್ಮ ಅಡ್ವೊಕೇಟ್ಗಳು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಸರಿಯಾಗಿ ಕೇಸಸ್ಗಳನ್ನು ಪ್ರೆಸೆಂಟ್ ಮಾಡಬೇಕು. ಇದೆಲ್ಲವನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ಯಾಕೆಂದರೆ ಹೆಡ್ ಆಫೀಸಿಂದ ಕೂಡ ಅವರಿಗೆ ಸೂಚನೆಗಳು ಬಂದಿದೆ. ಹೆಚ್ಚು ಈ ಡ್ರಗ್ಸ್ ಬರ್ತಕ್ಕಂಥದ್ದು ಹೆಚ್ಚು ಕಾಣದೇ ಇದ್ದರೂ ಕೂಡ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿ ಭಾಗದಲ್ಲಿದೆ. ನಮಗೆ ಸಾಮಾನ್ಯವಾಗಿ ಆಂಧ್ರದ ಕಡೆಯಿಂದ ಬರುತ್ತೆ, ಗಾಂಜಾ ಇರ್ಬೋದು ಅಥವಾ ಬೇರೆ ಡ್ರಗ್ಸ್ ಇರ್ಬೋದು, ಅದು ಬರುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಹೆಚ್ಚು ಕ್ವಾಂಟಿಟಿಯನ್ನು ಕೂಡ ನಾವು ಹಿಡಿದಿದ್ದೇವೆ. ಅದು ಬಾರ್ಡರ್ ಪೋರಸ್ ಆಗಬಾರ್ದು. ಅಂದರೆ ಯಾರು ಬೇಕಾದರೂ ಬಂದು ಡ್ರಗ್ಸ್ ಒಳಗಡೆ ತೊಗೊಂಡು ಬರ್ಬೋದು ಕರ್ನಾಟಕದ ಒಳಗಡೆ ಅಂಥೇಳಿ ಆಗಬಾರ್ದು. ಅದಕ್ಕೆ ವಿಜಿಲೆಂಟಾಗಿರಬೇಕು ಅಂತ ಕೂಡ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಗೊತ್ತಾಗದೇ ಇದ್ದರೂ ಕೂಡ ಕೇಂದ್ರದಿಂದ ನಮ್ಮ ಏನು ಟೀಮ್ ಇದೆ, ಈ ಡ್ರಗ್ಸ್ ವಿರುದ್ಧ ಕೆಲಸ ಮಾಡುವಂಥ ಟೀಮ್ ಏನಿದೆ, ಅವರು ಮಾನಿಟರ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬಾರ್ಡರ್ನಲ್ಲಿ ಬಂದುಬಿಟ್ಟಿದ್ದಾರೆ, ಬೆಂಗಳೂರು ಸಿಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಸಿಟಿಯಲ್ಲಿ ಹಿಡಿದ್ರೆ ಆವಾಗ ಚಿಕ್ಕಬಳ್ಳಾಪುರ ಬಾರ್ಡ್ರಿಂದನೇ ಬಂದರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಬಾರ್ಡರ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಾಯಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೇನೆ.
ನಮಗೆ ಕೆಲವು ಪ್ರಾಮುಖ್ಯವಾದಂಥ ಇವೆಂಟ್ಗಳಾಗತ್ತೆ, ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ. ಅದು ಕಮ್ಯುನಲ್ ಕ್ಲಾಶಸ್ ಆಗ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಇವೆಂಟ್ಗಳಾಗ್ಬೋದು. ಅದೆಲ್ಲ ಈಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅವೆಲ್ಲನೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು ಅಂತೇಳಿ ಸುಮಾರು 40-50 ಸಾವಿರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. PUCಯಿಂದ ಮೇಲಕ್ಕೆ, PUC ಅಥವಾ ಡಿಗ್ರಿ, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜಸ್ಗಳಿರ್ಬೋದು, PUC ಕಾಲೇಜಸ್ ಇರ್ಬೋದು. ಆ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಾತಾವರಣನೇ ಆಗಬೇಕು ಅಂಥೇಳಿ. ಅದು ಡ್ರಗ್ಸ್ ಇರ್ಬೋದು ಅಥವಾ ಇಂಡಿಸಿಪ್ಲಿನ್ ಇರ್ಬೋದು. ಈಗ ನೋಡಿ ವೀಲಿಂಗ್ ಮಾಡ್ತಾರೆ, ವೀಲಿಂಗು ಬರೀ ಅವರಿಗಷ್ಟಕ್ಕೆ ತೊಂದರೆ ಆಗೋದಿಲ್ಲ, ಅವನಿಗೂ ಗೊತ್ತಿರಲ್ಲ, ಅವನು ಕ್ಷಣಾರ್ಧದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂಥೇಳಿ. ಅಂಥದ್ದನ್ನೆಲ್ಲ ಕೂಡ ನಿಯಂತ್ರಣ ಮಾಡಬೇಕು ಅಂಥೇಳಿ ಹೇಳಿದ್ದೇನೆ. ಅದಾಗಲೇ ಅವರು ಕ್ರಮ ತೊಗೊಂಡಿದ್ದಾರೆ. ಇಂಥದ್ದೆಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂಥೇಳಿ ಈಗ ಸೂಚನೆ ಕೊಟ್ಟಿದ್ದೇನೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಶಾಂತಿಯಿಂದ ಇದೆ, ಅಂಥ ಮೇಜರ್ ಘಟನೆಗಳು ಯಾವುದು ಕೂಡ ನಡೆದಿಲ್ಲ. ಮರ್ಡರ್ಗಳು ಒಂದು 24 ಮರ್ಡ್ರು ಕಳೆದ ವರ್ಷ 2024ರಲ್ಲಿ ಆಗಿದೆ. ಅವೆಲ್ಲವನ್ನು ಕೂಡ ಈಗಾಗಲೇ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅದಕ್ಕೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಂಡಿದ್ದಾರೆ. ಒಟ್ಟಾರೆ ಈ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯಿಂದ ಇದೆ ಅಂಥೇಳಿ ನನಗೆ ಸಿಕ್ಕಿರ್ತಕ್ಕಂಥ ಈ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಕ್ಕೆ ಬಯಸ್ತೀನಿ. 165 ವೇಕೆನ್ಸಿ ಇದೆ ನಮ್ಮ ಇಡೀ ಜಿಲ್ಲೆಯಲ್ಲಿ. 2000ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಅದರಲ್ಲಿ ಒಂದು 165 ವೇಕೆನ್ಸಿ ಮಾತ್ರ ಇದೆ. ಅದು ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಪ್ರಮೋಷನಲ್ ವೇಕೆನ್ಸಿ 10 ವೇಕೆನ್ಸಿ ಇದೆ. ಅದು ಈಗ 402 ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟನ್ನು ಈಗ ಸದ್ಯದಲ್ಲೇ ಮಾಡ್ತೇವೆ. ಯಾಕೆಂದರೆ ಭಾಳ ದಿವಸದಿಂದ ಅದು ಪೆಂಡಿಂಗ್ ಇದ್ದಿದ್ದು. 545 ಈಗಾಗಲೇ ನಾವು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಟ್ಟು ಅವರು ಟ್ರೈನಿಂಗಲ್ಲಿದ್ದಾರೆ. 402 ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಬೇಕು. ಸಿಂಧುತ್ವ ವೆರಿಫಿಕೇಷನ್ಸಿಗೆ ಕಳಿಸಿದ್ದು, ಅದು ಬಂದಂಗೆ ಕಾಣಿಸುತ್ತೆ. ಈಗ ಅದು ತಕ್ಷಣ ಆದಷ್ಟು ಶೀಘ್ರವಾಗಿ ಆ 402 ಜನರಿಗೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡ್ತೇವೆ. ಅದಕ್ಕಾಗಿ ಒಂದು 10 ವೇಕೆನ್ಸಿ ಸಬ್ ಇನ್ಸ್ಪೆಕ್ಟರ್ದು ಖಾಲಿ ಇದೆ. ಅದು ಬಿಟ್ಟರೆ 165 ವೇಕೆನ್ಸೀಸ್ ಇದೆ ಈ ಕಾನ್ಸ್ಟೇಬಲ್ಸು ಅದು ಎಲ್ಲ. ಅದನ್ನು ರೆಕ್ರೂಟ್ಮೆಂಟನ್ನು ಜಿಲ್ಲೆವಾರು ಪರ್ಮಿಷನ್ ಕೊಟ್ಟು ಮಾಡ್ಕೊಳ್ತೀವಿ. ಪ್ರಾಸೆಸ್ ಪ್ರಾರಂಭ ಆಗಿದೆ, ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ವೇಕೆನ್ಸೀಸ್ ಇಲ್ಲ. ಅಡಿಷನಲ್ ಆಗಿ ಬೇಕು ಅಂತೇಳಿ ಈಗ ಅವರು ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಳಿದ್ದಾರೆ, 2 ಔಟ್ಪೋಸ್ಟ್ಗಳು ಕೇಳಿದ್ದಾರೆ. ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಪ್ರಸ್ತಾವನೆ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ಬಂದಿದೆ. ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊತೀವಿ. ಸರ್, ಪೊಲೀಸ್ ಠಾಣೆಗಳಲ್ಲಿ ಜನರಲ್ಲಾಗಿ ಕಂಪ್ಲೇಂಟ್ಸ್ಗಳು ಬಂದಾಗ FIR ಮಾಡಲೇಬೇಕಾದಂಥದ್ರಲ್ಲಿ ಮಾಡಲೇಬೇಕು. ಅದಕ್ಕೆ ಆಪ್ಷನ್ಸ್ ಇಲ್ಲ ಅವರಿಗೆ. ಸ್ವಲ್ಪ ಒಂದಿಷ್ಟು ತಡವಾಗಿ ಆಗ್ಬೋದು, ಬಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅವರ ಉನ್ನತ ಅಧಿಕಾರಿಗಳು ಗಮನಿಸ್ತಾರೆ, ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದು ಪ್ರೊಸೀಜರೇ ಇದೆ. ಈಗ ಸಬ್ ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ ಅಂದರೆ ಇನ್ಸ್ಪೆಕ್ಟ್ರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ DYSP ಕೇಳ್ತಾರೆ, DYSP ಮಾಡಲಿಲ್ಲ ಅಂದರೆ SP ಕೇಳ್ತಾರೆ. ಈ ಥರ ಒಂದು ಹೈರಾರ್ಕಿ ನಮ್ಮಲ್ಲಿ ಇದೆ. ಆದ್ದರಿಂದ ಆ ಕೆಲಸ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಏನಾದರೂ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಇದ್ದರೆ SP ಅವರು ರಿವ್ಯೂ ತೊಗೊಳ್ತಾರೆ. ಆ ರಿವ್ಯೂ ತೊಗೊಂಡಾಗ ಇದನ್ನು ಗಮನಿಸಿ, ಯಾಕಪ್ಪ ನೀನು FIR ಮಾಡಲಿಲ್ಲ, ಯಾಕೆ ಇದನ್ನು ಬಿಟ್ಟಿದೆಯಾ ಅಂತ ಕೇಳ್ತಾರೆ. ಹಾಗೆ ಅದು ಮರೆತು ಹೋಗೋದಿಲ್ಲ. ಅದನ್ನೇ ಈಗ ನಮ್ಮ ರಿವ್ಯೂನಲ್ಲಿ ಅದೇ ಗಮನಿಸಿರೋದು. ಆಕ್ಸಿಡೆಂಟ್ ಕೇಸಸ್ಸು ಯಾಕೆ ಜಾಸ್ತಿ ಆಗಿದೆ, ಟಿಪ್ಪರ್ ಇರ್ಬೋದು ಅಥವಾ 2 ವೀಲರ್ ಇರ್ಬೋದು, ಕಾರ್ಗಳಿರ್ಬೋದು, ಹೈ ಸ್ಪೀಡಲ್ಲಿ ಹೋಗುವಂಥ ಹೈವೇನಲ್ಲಿ ಸ್ಪೀಡ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆಂಧ್ರ ಪ್ರದೇಶಿಗೆ ನಾವು ಹೊಂದ್ಕೊಂಡಿರೋಂಥ ಹೈದ್ರಾಬಾದಿಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ. ಅಂಥ ಸಮಯದಲ್ಲಿ ಆಗುತ್ತೆ. ಅದಕ್ಕೆ ನಾವು ಈಗ ಒಂದು ಆ ರೀತಿ ಹೈ ಸ್ಪೀಡಲ್ಲಿ ಹೋಗೋವರಿಗೆ ಹೈವೇ ಪೆಟ್ರೋಲಿಂಗ್ ಅಂತ ಇದೆ. 3 ವೆಹಿಕಲ್ಸು ಹೈವೇ ಪೆಟ್ರೋಲಿಂಗ್ ಬಿಟ್ಟಿದ್ದೀವಿ ಈ ಹೈವೇಗಳಲ್ಲಿ. ಅವರು ಮಾನಿಟ್ರ್ ಮಾಡಿ ಸ್ಪೀಡಾಗಿ ಹೋಗೋರಿಗೆ ಅವ್ರಿಗೆ ಚೆಕ್ ಮಾಡಿ ಅವರಿಗೆ ಹೋಗಬೇಕು ಅನ್ನೋದು ಒಂದು ಮಾಹಿತಿ.
ಎರಡನೇದು ನೀವು ಹೇಳಿದಾಗೆ ಹೆವಿ ವೆಹಿಕಲ್ಸ್ಗಳು, ಲಾರಿಗಳು ಈ ರೀತಿ ಹೋಗೋದನ್ನೆಲ್ಲ ಸ್ವಲ್ಪ ಮಾನಿಟ್ರ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಈ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ, ಎಲ್ಲೋ ಕರ್ಬ್ ಇರುತ್ತೆ, ಆ ಕರ್ಬ್ನಲ್ಲಿ ಅವನು ಅದೇ ಸ್ಪೀಡಲ್ಲೇ ಕರ್ಬಲ್ಲಿ ಹೋಗೋಕೆ ಹೋದರೆ ಪಲ್ಟಿ ಹೊಡಿತಾನೆ. ಅಥವಾ ಇನ್ನೊಂದು ಏನೋ ಡಿಪ್ ಇರುತ್ತೆ, ಅಲ್ಲಿ ಹಳ್ಳ ಇರ್ತದೆ, ಅದನ್ನು ಅದ್ರ ಮೇಲೆ ಹಾಗೆ ಹೊಡ್ಕೊಂಡು ಹೋಗೋಕೆ ಹೋದರೆ ಆಗೋದಿಲ್ಲ. ಈ ಥರದ್ದೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳು ಐಡೆಂಟಿಫೈ ಮಾಡಿ ನಮ್ಮ ಹೈವೇ ಸ್ಟಾಫ್ ಹತ್ರ ಮಾತಾಡಿಕೊಂಡು ಅದನ್ನು ರಿಪೇರಿ ಮಾಡಿಸೋದಕ್ಕೆ, ಸೈನ್ ಬೋರ್ಡ್ ಹಾಕೋದಕ್ಕೆ, ಇದೆಲ್ಲ ನಾವು ಮೈಸೂರು ರೋಡಲ್ಲಿ ಮಾಡಿದ್ವಿ. ಮೈಸೂರು ರೋಡಲ್ಲಿ ಹೈವೇನವ್ರು ಮಾಡಿದ್ರು, ಹೊಟ್ಟೋದ್ರು. ಆದರೆ 2 ತಿಂಗಳಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ರು. ಅದಕ್ಕೆ ಈಗ ನಾವು ಆ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೇನೆ. ಅವರು ಪ್ರಸ್ತಾವನೆ ಕಳಿಸಿದ್ದಾರೆ. ಈಗ ಸುಮಾರು 60 ಕಾನ್ಸ್ಟೇಬಲ್ಸ್ಗೆ ಇದನ್ನು ಪ್ರಸ್ತಾವನೆ ಹೋಗಿದೆ ಸರ್ಕಾರಕ್ಕೆ. ನಾವು ಪೊಲೀಸ್ ಗೃಹ 2025ಕ್ಕೆ ಮುಖ್ಯಮಂತ್ರಿಗಳು ಇನ್ನೂ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮಾಡಿ ನಾವು ನಮ್ಮ ಉದ್ದೇಶ ಇರೋದು 80% ನಮ್ಮ ಸ್ಟಾಫಿಗೆ ಕ್ವಾರ್ಟರ್ಸ್ಗಳು ಕೊಡಬೇಕು ಅಂತ ಇದ್ದೀವಿ. ಈಗ ನಾವು 46%ಗೆ ಬಂದಿದ್ದೀವಿ. ಇಡೀ ಸ್ಟೇಟ್ನಲ್ಲಿ 46%ಗೆ ಬಂದಿದ್ದೀವಿ. ಅದರಿಂದ ನಮಗೆ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ಪ್ರಸ್ತಾವನೆ ಏನು ಬಂದಿದೆ ಅದನ್ನು ನಾನು ಪರಿಶೀಲನೆ ಮಾಡ್ತೇನೆ. ನಿಮಗೆ ಸಾಕ್ಷಿಗಳು ಇದ್ದಕ್ಕಿದ್ದಂಗೆ ಹಾಸ್ಟೈಲ್ ಆಗಿಬಿಡ್ತಾರೆ. ಮೊದಲು ಬಂದು ಹೇಳಿರ್ತಾರೆ, ಆಮೇಲೆ ಸ್ವಲ್ಪ ದಿವಸ ಹೋದ್ಮೇಲೆ ಅವರು ಅನೇಕ ಕಾರಣದಿಂದ ಅವರಿಗೆ ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ಅಂದ್ಬಿಡ್ತಾರೆ, ಕೈಗೆ ಸಿಕ್ಕೋದಿಲ್ಲ. ಸಾಕ್ಷಿ ಹೇಳೋರು ಯಾರು ಇರ್ತಾರೆ? ಈ ಥರ ಎಲ್ಲ ಕೂಡ ಆಗಿದೆ ಅಂತ. ಅದ್ರ ನಾನು ಹೇಳೋದು ಈ ಥರದ ಕೇಸಸ್ಗಳು ಎಲ್ಲವೂ ಹಾಗೆ ಆಗಿದೆ ಅಂತಲ್ಲ, ಆ ಥರದ ಕೇಸಸ್ಗಳು ಬರುತ್ತೆ. ಅದಕ್ಕೆ ಆದಷ್ಟು ಶೀಘ್ರವಾಗಿ ಅವುಗಳ ಕ್ರಮ ತಗೊಳ್ಬೇಕು. ಕೋರ್ಟಿಗೆ ಕೆಲವು ಸಂದರ್ಭದಲ್ಲಿ ನಮ್ಮ ಪಿಗಳಿದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಅವರು ಸರಿಯಾಗಿ ಅಟೆಂಡ್ ಮಾಡೋದಿಲ್ಲ. ಕೆಲವು ಟೈಮ್ ಆಬ್ಸೆಂಟ್ ಆಗಿಬಿಡ್ತಾರೆ, ಕೆಲವು ಟೈಮ್ ತೊಗೊಳ್ತಾರೆ. ಈ ಥರ ಎಲ್ಲ ಡಿಲೇಗಳು ಅವೆಲ್ಲ ಸರಿಯಾಗಿ ಮಾನಿಟ್ರ್ ಮಾಡಿ ಅಂತೇಳಿ ಹೇಳಿದೆ. ಸರ್ಕಾರದ ನಾವು ಮಾಡ್ತೇವೆ. ಕ್ರೈಟೀರಿಯಾ ಇದೆ, 7 ಇಯರ್ಸು ಆಗಿರಬೇಕು. ಆ 7 ಇಯರ್ಸ್ ಕ್ರಾಸ್ ಆದರೆ ಅಲ್ಲಿನ ವೇಕೆನ್ಸಿನೂ ನೋಡಬೇಕಲ್ಲ, ಅಲ್ಲಿ ಯಾರು ವೇಕೆಂಟ್ ಇದ್ದರೆ ಮಾತ್ರ ಇವ್ರಿಗೆ ಅವಕಾಶ ಸಿಗುತ್ತೆ. ಭಾಳ ಜನ ಈ ಪತಿ ಪತ್ನಿ ಪ್ರಕರಣದ್ದು ಕೂಡ ಅಂಥದ್ದಿದೆ. ಈಗ ಸುಮಾರು ಜನ ಉತ್ತರ ಕರ್ನಾಟಕದವರು ಇಲ್ಲಿ ಸೇರಿದ್ದಾರೆ. ಅವ್ರು 7 ವರ್ಷ ಆಗಬೇಕು ಅಲ್ಲಿಗೆ ಆ ಕಡೆ ಟ್ರಾನ್ಸ್ಫರ್ ಕೇಳೋದಕ್ಕೆ. ಎಲಿಜಿಬಿಲಿಟಿ ಬರೋದೇ 7 ವರ್ಷ ಆದಮೇಲೆ. 7 ವರ್ಷ ಆದಮೇಲೆ ಅಲ್ಲಿ ಖಾಲಿ ಇರಬೇಕಲ್ಲ, ಅಲ್ಲಿ ಅವ್ರನ್ನ ಯಾರಾದರೂ ಈ ಕಡೆ ತೊಗೊಂಬರೋಂಗಿದ್ರೆ ಆ ಅವಕಾಶ ಇದೆ. ವೇಕೆನ್ಸಿ ನೋಡಿಕೊಂಡು ಪ್ರಯಾರಿಟಿ ಮೇಲೆ ಮಾಡ್ತೀವಿ. ಔರಾದ್ಕರ್ ಕಮಿಷನ್ ಅಂತೇಳಿ ಮಾಡಿದ್ದೆ ನಾನು ಹಿಂದಿನ ಸಾರಿ ಗೃಹ ಸಚಿವನಾಗಿದ್ದಾಗ. ಅವರು ವರದಿ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದ್ದು ಸ್ಯಾಲರಿಗಳನ್ನ ಯಾವ ರೀತಿ ಅವರು ಅಲ್ಲಿ ಏನಿದೆ, ನಮ್ಮ ರಾಜ್ಯದಲ್ಲಿ ಏನಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಉತ್ತರ ಭಾರತದಲ್ಲಿ ಏನಿದೆ ಎಲ್ಲ ತರಿಸ್ಕೊಂಡು ನಾವು ಕಮಿಷನ್ನವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಹಂತ ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಈಗ ನೋಡಿ, 2015ಕ್ಕೆ ಮುಂಚೆ ಒಬ್ಬ ಕಾನ್ಸ್ಟೇಬಲ್ಗೆ ನನ್ನ ಅಂದಾಜು 26-27 ಸಾವಿರ ಇತ್ತು. ಈಗ 51,000 52,000 ಆಗಿದೆ. ಹಾಗಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಇದು ಚರ್ಚೆಯಲ್ಲಿದೆ. PCAP ಅಂತೇಳಿ ಎಲ್ಲರಿಗೂ ಮಾಡಬೇಕು ಅಂತ ಒಂದು ಸಲಹೆ ಬಂದಿತ್ತು, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಪಕ್ಷದವರೇನಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಗಾಬರಿ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಒಳ್ಳೆಯ ಆಡಳಿತ ಕೊಡ್ತಾ ಇದೆಯಲ್ಲ, ಗ್ಯಾರಂಟಿಗಳನ್ನು ಕೊಟ್ಟು ಜನಮನ್ನಣೆ ಗಳಿಸಿದಾರಲ್ಲ, ಕಾರ್ಯಕ್ರಮ ಒಳ್ಳೆಯ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ಡ್ ಬಡ್ಜೆಟ್ ಕೊಟ್ಟಿದ್ದಾರೆ ಈ ವರ್ಷ. ಮುಂದಿನ ವರ್ಷ ಇನ್ನೂ ನಮಗೆ ಡಿಫಿಸಿಟ್ಟಿಗೆ ಹೋಗೋದಿಲ್ಲ, ನಾವು ಮುಂದಿನ ವರ್ಷ ಬಡ್ಜೆಟನ್ನು ನಾವು ಲಾಭದಾಯಕವಾಗಿರ್ತಕ್ಕಂಥ ಬಡ್ಜೆಟ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದೆಲ್ಲ ಏನಾಗುತ್ತೆ, ಒಂದು ಪಕ್ಷಕ್ಕೆ ಇವೆಲ್ಲ ನೆಗೆಟಿವ್ ಆಗ್ತಾ ಹೋಗ್ತವೆ. BJP ಅವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸುತ್ತೆ. ಅದಕ್ಕಾಗಿ ಅವರು ಜನಾಕ್ರೋಶ, ಯಾರು ಆಕ್ರೋಶ ಮಾಡಿದ್ದಾರೆ ಸ್ವಾಮಿ? ಯಾವ ಬೀದಿಗೆ ಇಳಿದಿದ್ದಾರೆ? ಯಾರು ಬಂದು ಅಕ್ಕಿ ಕೊಡಬೇಡಿ, ಅಕ್ಕಿ ಕೊಡೋದು ತಪ್ಪು ಅಂತ ಯಾರು ಹೇಳಿದ್ದಾರೆ? ಯಾವ ಹೆಣ್ಮಕ್ಳು ಬಂದು ನೀವು 2,000 ರೂಪಾಯಿ ಕೊಡೋದು ತಪ್ಪು, ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ? ಅಥವಾ ಯಾರು ಬಸ್ಸಿಗೆ ಹೋಗೋ ಹೆಣ್ಮಕ್ಳು ಯಾರು ಬಂದು ನಾವು ಬಸ್ಗೆ ಹೋಗಲ್ಲ, ಬಸ್ ನಿಲ್ಲಿಸ್ರಿ ಅಂತ ಯಾರು ಹೇಳಿದಾರ? ಜನಾಕ್ರೋಶ ಅಂದರೆ ಏನು? ಸುಮ್ಮನೆ ಹೇಳಿಬಿಟ್ರೆ ಶಬ್ದ ಇದೆ ಡಿಕ್ಷನರಿನಲ್ಲಿ ಕನ್ನಡದಲ್ಲಿ ಅಂತೇಳಿ ಜನಾಕ್ರೋಶ. ಆಕ್ರೋಶ ಬರಬೇಕಂದ್ರೆ, ಆಕ್ರೋಶ ಅಂದರೆ ಭಾಳ ಸಿಟ್ಟಿಗೆ ಬರೋದು ಅದು ಅಲ್ವಾ?
ಅದರಿಂದ ಅಂಥ ಆಕ್ರೋಶ ನಾವೇನು ನೋಡಲಿಲ್ಲಪ್ಪ. ಅದರಿಂದ ಬಿ ಜೆ ಪಿಯ ನೋಡಿ, ಬಿ ಜೆ ಪಿ ಆಕ್ರೋಶ ಬಿಟ್ಟರೆ ಅದು ಜನಾಕ್ರೋಶ ಅಲ್ಲ, ಬಿ ಜೆ ಪಿ ಆಕ್ರೋಶ. ಏರಿಕೆ ಯಾಕೆ ಆಗ್ತಾ ಇದೆ? ಸೆಂಟ್ರಲ್ ಟ್ಯಾಕ್ಸೇಷನ್ನು ಸ್ಟಡಿ ಮಾಡಿದರೆ ನೀವು, ಟ್ಯಾಕ್ಸ್ ಸ್ಟ್ರಕ್ಚರನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ. ನಾವು 20,000 ಕೋಟಿ ಮೇಲೆ ನಾವು ನಿಮಗೆ GST ಕೊಡ್ತಾಯಿದ್ದೀವಿ. ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ GST ಕಾಂಟ್ರಿಬ್ಯೂಷನ್ನಲ್ಲಿ. ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು? ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ? 5-6 ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ನಮಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದರೂ ಅಂದ್ರೇನು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಮಾಡ್ತಾಯಿದ್ದೀರಾ? ನೀವೇ ಬಡ್ಜೆಟ್ನಲ್ಲಿ ಹೇಳ್ತೀರಾ 5,300 ಕೋಟಿ ಇರಿಗೇಷನಿಗೆ ಕೊಡ್ತೀವಿ ಭದ್ರಾ ಪ್ರಾಜೆಕ್ಟ್ಗೆ ಅಂತ ನೀವೇ ಹೇಳ್ಕೊಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೇ ಇದ್ದರೆ ಯಾರು ತಪ್ಪು? ನಾವು ಹೌದಪ್ಪ ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು, ಅದಕ್ಕಾಗಿ ಬೆಲೆ ಏರಿಕೆ ಆಗ್ತದೆ ಬಿಟ್ಟರೆ ಏನು ನಮ್ಮಿಂದನೇ ಆಗಿದೆ ಅಂತ ಒಪ್ಪೋದಕ್ಕೆ ತಯಾರಿಲ್ಲ. ಏನೂ ಆಗಿಲ್ಲಲ್ಲ. ಯಾಕಾಗಿದೆ? ಗ್ಯಾರಂಟಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ ನಾವು, ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ. ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ, ಹೌದಪ್ಪ ನಿಮ್ಮ ಇಷ್ಟಕ್ಕೆ ಬಂದಂಗೆ ಹಣ ಖರ್ಚು ಮಾಡ್ತೀರಂತ. ಬಡ್ಜೆಟ್ನಲ್ಲಿ ಸದನದಲ್ಲಿ ಇವರು ಇದ್ದಾರಲ್ವ, ಇವರು ಚರ್ಚೆ ಮಾಡಿದಾರಲ್ವ, ಬಡ್ಜೆಟ್ ಚರ್ಚೆ ಇವರು ಮಾಡಿದಾರಲ್ಲ. ಅದರಿಂದ ಬೆಲೆ ಏರಿಕೆ ಬರೀ ನಮ್ಮ ತಲೆ ಮೇಲೆ ಕಟ್ಟೋದು ಸರಿ ಇರಲ್ಲ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಕಾರಣ ಹೌದು. ನೋಡಿ, ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಶಾಸಕರು ಕಾರಣ ಅಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಅನೇಕ ಜನ ಹೇಳಿದ್ದಾರೆ. ಶಾಸಕರು ಅವರು ಬೆಂಗಳೂರಿನಲ್ಲಿದ್ದರು, ವಿನಯ್ ಅನ್ನೋರು ಬೆಂಗಳೂರಲ್ಲಿದ್ದರು, ಅವರು ಆತ್ಮಹತ್ಯೆ ಮಾಡಿರೋದು ಬೆಂಗಳೂರಿನಲ್ಲಿ. ಅಲ್ಲಿ ವಿರಾಜಪೇಟೆಯಲ್ಲಿ ಮಡಿಕೇರಿಯಲ್ಲಿ ಹೇಗೆ ಕಾರಣೀಭೂತರಾಗ್ತಾರೆ, ಆ MLAಗಳು ಹೆಂಗೆ ಕಾರಣರಾಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತನಿಖೆ ಆದೇಶ ಮಾಡಿದ್ವಿ, ತನಿಖೆ ಆಗಲಿ. ನನ್ನ ಹೇಳಿಕೆ ಏನಂದರೆ ಕುಸಿದಿಲ್ಲ ಅಂತ ರಾಜ್ಯ ಸರ್ಕಾರ ಇದೆ. BJP ಸರ್ಕಾರದ ಆಡಳಿತಕ್ಕೂ ನಮ್ಮ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತದನ್ನು ಕೊಡ್ತಿದ್ದಾರೆ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ತಗೊಳ್ತೀವಿ. ಆ ಸ್ಥಳೀಯ ಪೊಲೀಸರು ಯಾರಿದ್ದಾರೆ ಅವರು ಇಮಿಡಿಯೇಟಾಗಿ ಕ್ರಮ ತಗೊಳ್ತಾರೆ. ಅವ್ರು ಯಾರಿದ್ದಾರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕಾನೂನು ತಗೊಳ್ತಾರೆ. ಮಕ್ಕಳಿಗೆ ಯಾರಿಗೋ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ, ಅದನ್ನು ಕ್ರಮ ತಗೊಳ್ತೀವಿ. ಯಾವುದೂ ಮುಲಾಜಿಲ್ಲ, ಯಾವುದೂ ಮುಲಾಜು ಬಿಡೋದಿಲ್ಲ ನಾವು. ಏನು ತನಿಖೆ ನಡೀತಾ ಇದೆಯಲ್ಲ, ತನಿಖೆ ನಡೆಯುವಾಗ ನಾನು ಯಾವುದು ಹೇಳಿಕೆ ಕೊಡೋದು ಸರಿ ಇಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ನಾನು ಯಾವುದೂ ಅದಕ್ಕೆ ಸಂಬಂಧಪಟ್ಟದಂಥ ಹೇಳಿಕೆಯನ್ನು ಕೊಡೋದಕ್ಕೆ ಸೂಕ್ತ ಅಲ್ಲ. ತನಿಖೆ ನಡೀತಾ ಇದೆ, ತನಿಖಾ ಅಧಿಕಾರಿಗಳು ಏನು ಮಾಡಬೇಕು ಅದು ಮಾಡ್ತಾರೆ. ಅದು ನಡೀತಾ ಇದೆಯಲ್ಲ, ಎನ್ಕ್ವೈರಿ ಆಗಿ CBIನವರು ವರದಿನೇ ಕೊಟ್ಬಿಟ್ರು, ಏನೂ ಇಲ್ಲ ಅದರಲ್ಲಿ ಅಂತೇಳಿ CBI ವರದಿನೇ ಕೊಟ್ಟಿದ್ರಲ್ವಾ. ಯಾರನ್ನ? ಇಲ್ಲಪ್ಪ, ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಪ್ರತಿನಿಧಿ. ಅವರು ಅದರಲ್ಲೂ ಕೂಡ ಒಳ್ಳೆಯ ಖಾತೆ, ಇಂಡಸ್ಟ್ರಿ ಮಿನಿಸ್ಟರ್ ಅಂದರೆ ತಮಾಷೆ ಅಲ್ಲ. ಇಡೀ ದೇಶದ ಕೈಗಾರಿಕೆನೇ ಅವ್ರ ಕೈನಲ್ಲಿದೆ. ಅವರನ್ನು ನಾವ್ಯಾಕೆ ಏನಾದರೂ ಹೇಳೋಕ್ಕಾಗುತ್ತೆ? ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಯಾವುದು ನಮ್ಮ ಅಂಥದ್ದು ಯಾವುದೂ ಇಲ್ವೇ, ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. ಆಗ್ತಾ ಇದೆಯಲ್ಲ ಎಲ್ಲ. ಈಗೆಲ್ಲ ಮಾಡರ್ನೈಸೇಷನ್ ಮಾಡಿ ಈಗಾಗಲೇ 10-15 ವರ್ಷದಿಂದ ಮಾಡರ್ನೈಸೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಈಗೆಲ್ಲ ನಮ್ಮ ಹೊಸ ಪೊಲೀಸ್ ಸ್ಟೇಷನ್ಗಳು ನೋಡಿದ್ರೆ ನೀವು ಒಳ್ಳೆ ಕಾರ್ಪೊರೇಟ್ ಆಫೀಸ್ಗಳಿದ್ದಂಗೆ ಇದ್ದಾವೆ. ಮನೆಗಳು ಎಲ್ಲ ಈಗ 30 ಲಕ್ಷ ಒಂದು ಯೂನಿಟ್ ಕಾಸ್ಟು ಒಂದು ಅಪಾರ್ಟ್ಮೆಂಟಿಗೆ, ಅದನ್ನು ಕಟ್ಟಿ ಕೊಡ್ತಾ ಇದ್ದೇವೆ. SP ಆಫೀಸು ನೀವು ಇಷ್ಟು ದೂರ ತಗೊಂಬಂದು ಹಾಕಿದ್ದೀರಪ್ಪ.